ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷ ವ್ಲಾಗ್ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ನಾವು XUV7XO ಗಾಡಿ ಏನಿದೆ ಇದರ ಬಗ್ಗೆ ನಾವು ಮಾಹಿತಿ ತಿಳ್ಕೊಳ್ತೀವಿ. ಸೊ ಗೆಳೆಯರೆ, ಈ ಒಂದು ವಿಡಿಯೋದಲ್ಲಿ ಗಾಡಿಯ ಸ್ಪೆಸಿಫಿಕೇಶನ್ಸ್ ಪ್ಲಸ್ ಇದರ ಒಂದು ಫಿನಾನ್ಸ್ಗೆ ಸಂಬಂಧಪಟ್ಟ ಡೀಟೇಲ್ಸ್ ಕೊಡ್ತೀವಿ. ಸೊ ಗೆಳೆಯರೆ, ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಗೆಳೆಯರೆ, ಈ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಅದಕ್ಕೋಸ್ಕರ ಏನು ಅಂತಂದರೆ, ನೆಲಮಂಗಲದಲ್ಲಿರೋ PPS ಶೋರೂಮಿಗೆ ಬಂದಿದ್ದೀನಿ. ಅಲ್ಲಿನ ಒಂದು ಎಕ್ಸಿಕ್ಯೂಟಿವ್ ಇದ್ದಾರೆ, ಅವ್ರನ್ನ ಮಾತಾಡ್ತಾನೆ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು ಮತ್ತು ಮಧು ಅಂತ, ಇಲ್ಲೇ PPS ನೆಲಮಂಗಲ ಕುಡಿಗಲ್ ಇದೆ, ಅಲ್ಲೇ ವರ್ಕ್ ಮಾಡ್ತಾರೆ. ಅಲ್ಲೇ ವರ್ಕ್ ಆಫ್ಟರ್ 3 years ಇಂದ. ಸರ್ ಹೊಸದಾಗಿ ಲಾಂಚ್ ಆಗಿರೋ ಗಾಡಿ ಇದು, ಬಟ್ ನಮ್ಮ ಚಾನಲಲ್ಲಿ ಲೇಟಾಗಿ ಬರ್ತಿರೋದು. ಹೌದು. ಸೊ ಸರ್, ಇದರ ಒಂದು ಶೇಪ್ ಬಗ್ಗೆ ಫಸ್ಟ್ ಮಾಹಿತಿ ಕೊಡಿ ಸರ್. ಶೇಪಿಂದ ಶುರು ಮಾಡೋಣ. ಸರ್ ನೋಡಿ, ಇದು ಸೇಮ್ ಮುಂಚೆ ನೀವು XUV700 ನೋಡಿರ್ಬೋದು ವೆಹಿಕಲ್, ಸೇಮ್ ಅದೇ ತರಾನೇ ಇಂಜಿನ್ ಎಲ್ಲ ಸೇಮ್. ಅಂದ್ರೆ ಸ್ವಲ್ಪ ನಿಮ್ಗೆ ಗ್ರಿಲ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಇನ್ಫ್ಲಿಕ್ ಲೋಗೋ ಆಗಲಿ, ನಿಮ್ಗೆ ಇದು ಫಿಯರ್ನ ಬ್ಲಾಕ್ ಫಿನಿಶಿಂಗ್ ಗ್ರಿಲ್ ಕೊಟ್ಟಿದ್ದಾನೆ ಅಟ್ರಾಕ್ಟಿವ್ ಲುಕ್ಕೋಸ್ಕರ. ಮತ್ತೆ ನಿಮ್ಗೆ ಇಲ್ಲಿ ನೋಡಿರ್ಬೋದು ಲೈಟಿಂಗ್ಸ್ ಆಗಲಿ, LED ಲೈಟ್ಸ್, ಕಂಪ್ಲೀಟ್ LED ಲೈಟ್ಸ್, ಮತ್ತೆ ರೆಡ್ ಲ್ಯಾಂಪ್ಸ್. ಮತ್ತೆ ನಿಮ್ಗೆ ಇಂಡಿಕೇಟರ್ ಬಂದು ನಿಮ್ಗೆ ಇಂಡಿಕೇಟರ್ ಕೊಟ್ಟಿದ್ದಾನೆ, ಲುಕ್ ಚೆನ್ನಾಗಿದೆ ಸರ್. ನಿಮ್ಗೆ ಮತ್ತೆ ಇಂಡಿಕೇಟರ್ ಹಾಕಿ ನೋಡ್ತೀನಿ. ಇದು ಐಸ್ ಕ್ಯೂಬ್ ಫಾಗ್ ಲ್ಯಾಂಪ್ ಅಂತ. ಇದು ಮಾಡಿರೋದು 700 ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋದು ಐಸ್ ಕ್ಯೂಬ್ ಫಾಗ್ ಲ್ಯಾಂಪ್ ಅಂತ. ಲುಕ್ ಸಕ್ಕದಾಗಿದೆ. ನಿಮ್ಗೆ ಲೈಟಿಂಗ್ ಕೆಪಾಸಿಟಿ ನಿಮ್ಗೆ ಅದು ಚೆನ್ನಾಗಿದೆ ವೆಹಿಕಲ್ ಅಲ್ಲಿ. ನೀವು ಫ್ರಂಟ್ ಲುಕ್ ನೋಡಬಹುದು, ಡೈನಾಮಿಕ್ ಡಿಸೈನ್ ಅಲ್ಲಿ ಗಾಡಿ ಒಳ್ಳೆ ಲುಕ್ ಅಲ್ಲಿ ಬಿಟ್ಟಿದ್ದಾನೆ. ಗ್ರಿಲ್ ಆಗ್ಲಿ, ನಿಮ್ಗೆ ಆ ಗ್ರಿಲ್ ಸೆಗ್ಮೆಂಟ್ ಆಗಲಿ, ಮತ್ತೆ ಇಂಡಿಕೇಟರ್ ಸೆಗ್ಮೆಂಟ್ ಆಗಲಿ, ಫುಲ್ ಚೆನ್ನಾಗಿ ಗಾಡಿ ಬಿಟ್ಟಿದೆ. ಸಕ್ಕದಾಗಿದೆ. ಆಕ್ಚುಲಿ ಏನು ಅಂತಂದ್ರೆ, ಇದು ಈ BMW ರೇಂಜ್ಗೆ ಬಂದ್ಬಿಟ್ಟಿದೆ ಈಗ. ಸೊ ಇದು ವರ್ಲ್ಡ್ ವೈಡ್ ಆಕ್ಚುಲಿ ಲಾಂಚ್ ಆಗಿದೆ. ಎಷ್ಟು ಕಂಟ್ರಿಲಿ ಇದೆ ನಿಮ್ದು? ಆಸ್ಟ್ರೇಲಿಯಾದಲ್ಲಿ ಇದೆ, ಸೌತ್ ಆಫ್ರಿಕಾದಲ್ಲಿ ಇದೆ ಗಾಡಿ. ಆಕ್ಚುಲಿ ಇದರಲ್ಲಿ ನಿಮಗೆ ಮ್ಯಾಗ್ ವೀಲ್ ನಿಮ್ಗೆ 19 ಇಂಚಸ್ ಯೂಸ್ ಮಾಡಿದ್ದಾನೆ. ಓಕೆ, 19 ಇಂಚಸ್ ಕಂಪ್ಲೀಟ್ ಟಾಪ್ ಎಂಡ್ ಅಲ್ಲಿ 19 ಇಂಚಸ್ ಮ್ಯಾಗ್ ವೀಲ್ ಬರುತ್ತೆ. ನಿಮ್ಗೆ 4 ಡಿಸ್ಪ್ಲೇ ಕೊಡ್ತಾರೆ. ಬಟ್ ಡೈಮಂಡ್ ಕಟ್ ಅಲ್ವಾ? ಹೌದೌದು ಸರ್, ಡೈಮಂಡ್ 12 ಟೋನ್ ಇದು. ಸರ್ 4 ಡಿಸ್ಕ್ ಬ್ರೇಕ್ಸ್, 4 ಡಿಸ್ಪ್ಲೇ ನಿಮ್ಗೆ 19 ಇಂಚಸ್ ಮ್ಯಾಗ್ ವೀಲ್ ಬರುತ್ತೆ ನಿಮಗೆ. ಓಕೆ ನೋಡಿ, ಮತ್ತೆ ಇದು ನಮ್ದು ಕೀಲೆಸ್ ಎಂಟ್ರಿ ಇರುತ್ತೆ ನೋಡಿ. ಆಟೋಮೆಟಿಕ್ ಲಾಕ್ ಆಗಿದೆ. ಓಕೆನಾ, ಲಾಕ್ ಆಗಿದೆ. ನಾವು ಕೀ ಜೋಬಲ್ಲಿ ಇಟ್ಕೊಂಡು ನಾವು ಪ್ರೆಸ್ ಮಾಡಿದ್ರೆ ಸೆನ್ಸರ್ ಆಟೋಮೆಟಿಕ್ ಓಪನ್ ಆಗುತ್ತೆ. ಹೌದೌದು, ಇದು ಓಪನ್ ಮಾಡಿದೆ. ಇದು ನಿಮಗೆ ವೆಲ್ಕಮ್ ಸೀಟ್. ಓಕೆ, ಅದೇ ಹಿಂದೆ ಹೋಗುತ್ತೆ. ಆಟೋಮೆಟಿಕ್ ವೆಲ್ಕಮ್ ಸೀಟ್ ಅಂತ ಬರುತ್ತೆ, ಆಟೋಮೆಟಿಕ್ ಹಿಂದೆ ಬರುತ್ತೆ. ಓಕೆ, ಇದು ಎಲ್ಲ ಸತಿ ನಾವು ದಿನಕ್ಕೆ ಎಷ್ಟು ಸತಿ ಡೋರ್ ಓಪನ್ ಮಾಡ್ತೀವಿ ಅಷ್ಟು ಈ ತರ ಫಂಕ್ಷನ್ ಇರುತ್ತಾ? ಇದು ನಿಮಗೆ ಮೆಮೊರಬಲ್ ಸೀಟ್ಸ್ ಬರುತ್ತೆ ಇದರಲ್ಲಿ. ಓಕೆನಾ, ಯಾವ ತರ ಬೇಕು ಅಡ್ಜಸ್ಟ್ ಮಾಡ್ಕೋಬಹುದು. ಎಲ್ಲ ಇಲ್ಲ, ಬಟನ್ ಸಿಸ್ಟಮ್ ಅಲ್ಲೇ ಕೊಟ್ಟಿರ್ತಾನೆ. ಓಕೆ, ಅಂದ್ರೆ ಎಲ್ಲ ಫಂಕ್ಷನ್ ಬಟನ್ ಎಲ್ಲ ಇಲ್ಲೇ ಇದೆ. ಬ್ಯಾಕ್, ಡೌನ್, ರಿಕ್ಲೈನ್ ಎಲ್ಲ ನಿಮ್ಗೆ ಇಲ್ಲ ಕೊಟ್ಟಿರ್ತಾನೆ. ಸರ್ ಇದೆಲ್ಲ ಏನ್ ಬಟನ್ಸ್? ಸರ್ ಇದು ನಿಮ್ಗೆ ಪವರ್ ವಿಂಡೋಸ್, ನಿಮ್ಗೆ ವಿಂಡೋಸ್. ಓಕೆನಾ, ಇದು ಬಂದು ನಿಮ್ಗೆ ಇಂಡಿಕೇಟರ್, ಮಿರರ್ ಎಲ್ಲ ನಿಮ್ಗೆ ಇಲ್ಲ ಕೊಟ್ಟಿರ್ತಾನೆ. ಕಂಪ್ಲೀಟ್ ಆಗಿ ಇದೆಲ್ಲ ಕೊಟ್ಟಿರ್ತಾನೆ. ಸರ್ ಏನಿಲ್ಲ ಅಂತಿಲ್ಲ. 16 ಸ್ಪೀಕರ್ಸ್ ಕೊಟ್ಟಿದ್ದಾನೆ. ಎಷ್ಟು? 16 ಸ್ಪೀಕರ್ಸ್. 16 ಸ್ಪೀಕರ್ ಕೊಟ್ಟಿದ್ದಾನೆ. ಎಲ್ಲ ಹರ್ಮಾನ್ ಕಾರ್ಡನ್ ಇಲ್ಲೆಲ್ಲ ನೋಡ್ತಿರ್ಬೋದು. ಸರ್ ಇದ್ರದ್ದು ಹೈಲೈಟ್ ಏನು ಅಂತಂದ್ರೆ ಇದ್ರದೊಂದು ಡಿಸ್ಪ್ಲೇ ಅಲ್ವಾ ಸರ್? ಹೌದು. ಏನು ಅಂತಂದ್ರೆ ಅಲ್ಲಿಂದ ಸ್ಕೇಲ್ ಎಷ್ಟು ಇದೆ ಸರ್? ಇದು 3 ಅಡಿ ಬರುತ್ತೆ. 3 ಫೀಟ್ ಇದೆ ಅಲ್ಲ ಸರ್? ಅಂದ್ರೆ 3 ಡಿಸ್ಪ್ಲೇ ಬರುತ್ತೆ, ಇಲ್ಲೊಂದು ಅಲ್ಲೊಂದು. ಡ್ರೈವರು ಮತ್ತೆ ಕೋ ಡ್ರೈವರು ಮತ್ತೆ ಇನ್ನೊಂದು ಬಂದು ನಿಮ್ಗೆ ಫನ್ ಇದಕ್ಕೋಸ್ಕರ ಒಂದು ಕೊಟ್ಟಿದ್ದಾನೆ. ಓಕೆ, ಇನ್ಫೋಟೈನ್ಮೆಂಟ್. ಸೊ ಗೆಳೆಯರೆ ನೋಡ್ತಿರ್ಬೋದು ಈ ಒಂದು ವೆಹಿಕಲ್ ನ ಇಂಟೀರಿಯರ್. ಸರ್ ಇದು ಡ್ಯುವೆಲ್ ಟೋನಾ? ಹೌದು, ಡ್ಯುವೆಲ್ ಟೋನ್, ಬ್ರೌನ್ ವಿತ್ ವೈಟ್. ಮತ್ತೆ ಬ್ಲಾಕ್ ಬರುತ್ತೆ ನಿಮಗೆ. ಮಿಡ್ ವೇರಿಯಂಟ್ ಬೇಸಿಕಲ್ ಹೋಗ್ತಾರೆ, ಬ್ಲಾಕ್ ಬರುತ್ತೆ ನಿಮಗೆ. ನೀವಿಲ್ಲಿ ನೋಡ್ತಿರೋದು ಏನಂತಂದ್ರೆ ಈ ವೆಹಿಕಲ್ ನ ರೇರ್ ವ್ಯೂ ಸಖತ್ತಾಗಿದೆ ಸರ್. ರೇರ್ ವ್ಯೂ ಸರ್, ಇದು ಏನು ಮೆಟಲ್ ಏನಿದು? ಫೈಬರ್ ಬರುತ್ತೆ. ಇದು ಫೈಬರ್ ಅಲ್ಲ? ಓಕೆ. ಬಿಯರ್ ಬ್ಲಾಕ್ ಫಿನಿಶಿಂಗ್, ಮತ್ತೆ ಇದು ಫಿಯರ್ ಬ್ಲಾಕ್ ಫಿನಿಶಿಂಗ್ ಬಂಪರ್. ಓಕೆ, ಎಲ್ಲ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾನೆ. ಓಕೆ, ಚೆನ್ನಾಗಿದೆ ನಿಮಗೆ. XUV7 ಲೋಗೋ. ಹೌದು. ಇದು AX7 ಟಾಪ್ ಅಂಡ್ ವೇರಿಯಂಟ್. ಸರ್ ಇದು ರೇರ್ ಲೈಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಅನಿಕೋಮ್ ಡಿಸೈನ್. ಹೌದು, ನಿಮಗೆ ಫುಲ್ ಕಂಪ್ಲೀಟ್ ಆಗಿ LED ಬರುತ್ತೆ. ಹೌದು, ಇಂಡಿಕೇಟರ್ಸ್ ಆಗಲಿ. ಹೌದು. ಎಷ್ಟು ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ ಆಕ್ಚುಲಿ. ಸರ್ ಇದೇನಿದು? ಇದು ಅದು ನಿಮ್ಮ ಸ್ಪಾಯ್ಲರ್. ಓಕೆ, ಹಾಗೆ ಇದರ ಟಾಪ್ ಸಹ ನೋಡ್ಬೋದು. ಟಾಪ್ ಒಂದು ಪ್ಯಾನರಾಮಿಕ್ಸ್ ಅಂದ್ರೆ ಬಂದು ಟ್ಯಾಂಕ್ ಆಂಟೆನಾ ಬರುತ್ತೆ. ಓಕೆ, ಪ್ಯಾನರಾಮಿಕ್ ಸನ್ರೂಫ್ ಪ್ಲಸ್ ಒಂದು ಆಂಟೆನಾ. ಸರ್ ಅದು ಶಾರ್ಕ್ ಆಂಟೆನಾ ಅಲ್ವಾ? ಅದು ಶಾರ್ಕ್ ಆಂಟೆನಾ. ಸೊ ಹಾಗೆ ರಿವರ್ಸ್ ಸೆನ್ಸರ್, ಇದೆಲ್ಲ ಬೇಸಿಕ್ ಎಲ್ಲ ಏನ್ ಹೇಳೋದು ಎಲ್ಲರಿಗೂ ಗೊತ್ತಿದೆ. ಅಂದ್ರೆ ಬ್ಯಾಕ್ ವ್ಯೂ ಸೆನ್ಸರ್, ಕ್ಯಾಮ್ರಾ ಇನ್ಬಿಲ್ಟ್ ಎಲ್ಲ ಗಾಡಿಗಳು ಕೊಟ್ಟಿದ್ದಾರೆ. ಅಂದ್ರೆ ಏನು ಅಂತಂದ್ರೆ ಯಾವ ಕಾರ್ಲಿ ಏನೆಲ್ಲ ಫಂಕ್ಷನ್ಸ್ ಫೀಚರ್ಸ್ ಎಲ್ಲ ಬರುತ್ತೆ ಎಲ್ಲ ಇದರಲ್ಲಿ ಇದೆ. ನಾವು ಜಸ್ಟ್ ಏನು ಅಂತಂದ್ರೆ ಸುಮ್ಮನೆ ಒಂದು ಐಡಿಯಾಗೆ ತೋರಿಸ್ತಾ ಇದೀವಿ ಅಷ್ಟೇ, ಎಕ್ಸ್ಪ್ಲೈನ್ ಮಾಡೋಕ್ಕೆ ಅದರಲ್ಲಿ ಏನೂ ಇಲ್ಲ. ನೋಡ್ತಿರ್ಬೋದು, ಯಾಕಂದ್ರೆ ಕ್ಯಾಮರಾನೇ ಸುತ್ತಮುತ್ತ ಒಂದು 10 ಕ್ಯಾಮರಾ ಇರ್ಬೋದು. ಹೌದು, 4 ಕ್ಯಾಮರಾಸ್ ಬರುತ್ತೆ ನಿಮಗೆ, ಫ್ರಂಟ್ ಅಂಡ್ ಬ್ಯಾಕ್. ಮತ್ತೆ ಇಂಡಿಕೇಟರ್ಸ್ ಅಲ್ಲಿ ನಿಮ್ಗೆ ಇದರಲ್ಲಿ
ಹೌದು. ಇಲ್ಲೂ ಕೂಡ ನಿಮಗೆ ಕ್ಯಾಮರಾ ಬರುತ್ತೆ, ಇಲ್ಲಿ ನೋಡ್ತಿರ್ಬೋದು ಇಲ್ಲೊಂದು ಕ್ಯಾಮರಾ ಬರುತ್ತೆ, ಪ್ಲಸ್ಸು ನೋಡ್ತಿರ್ಬೋದು ಇಲ್ಲೊಂದು ಕ್ಯಾಮರಾ ಬರುತ್ತೆ. ಸರ್ ಇದಕ್ಕೆ ಎಡಾಸ್ ಬರುತ್ತಲ್ವಾ? ಎಡಾಸ್ ನೋಡ್ಬೋದು. ಏನಂತಾರೆ ಇಲ್ಲಿದೆ ನೋಡಿ, ಎಡಾಸ್ ಕಾಣ್ತಾ ಇದೆ. ಸೊ ಎಡಾಸ್ ಇದು ಲೆವೆಲ್ 1 ಲೆವೆಲ್ 2 ಸರ್? ಇದು ಲೆವೆಲ್ 2 ಪ್ಲಸ್ ಅಸಿಸ್ಟ್ ಪ್ಲಸ್ ಸೆನ್ಸರ್ ಬರುತ್ತೆ ನಿಮಗೆ ವೆಹಿಕಲ್ ಅಲ್ಲಿ. ಲೆವೆಲ್ 2 ಪ್ಲಸ್ ಅಸಿಸ್ಟ್ ಪ್ಲಸ್ ಸೆನ್ಸರ್ ಅಂದ್ರೆ ಲೆವೆಲ್ 2 ಅಡ್ವಾನ್ಸ್ಡ್. ಓಕೆ, ಲೆವೆಲ್ 2 ಅಡ್ವಾನ್ಸ್ ನಿಮಗೆ. ಈ ಒಂದು ವೆಹಿಕಲ್ ನ ಇಂಟೀರಿಯರ್ಗೆ ಸಂಬಂಧಪಟ್ಟ ಮಾಹಿತಿ ಈ ರೀತಿ ಇದೆ, ನೋಡ್ತಿರ್ಬೋದು. ಡ್ಯುವೆಲ್ ಟೋನು ಇಂಟೀರಿಯರ್, ವೈಟ್ ಪ್ಲಸ್ ಲೆದರ್ ಫಿನಿಶಿಂಗ್ ಅಲ್ಲಿ ಬರುತ್ತೆ. ಹಾಗೆ ನೋಡ್ತಿರ್ಬೋದು, ಆಗಲೇ ಡಿಸ್ಪ್ಲೇ ಬಗ್ಗೆ ಹೇಳೋದು ನೋಡಿ. ಇಲ್ಲಿ ಡಿಸ್ಪ್ಲೇ ನೋಡಿ, 1 2 ಇಲ್ಲೊಂದು 3 ಅನಲಾಗ್ದು ಗಂಧ ಗಾಳಿನೇ ಇಲ್ಲ, ಅನಲಾಗ್ ಮೀಟರ್ದು ಎಲ್ಲಾನು ಕೂಡ ಫುಲ್ ಡಿಜಿಟಲ್. ಪ್ಲಸ್ ಸಿಕ್ಕಾಬಟ್ಟೆ ಏರ್ ಕ್ರಾಫ್ಟ್ಗೆಲ್ಲಿರೋ ತರ ಬಟನ್ಸ್ಗಳಿದೆ, ಯಾವ ಬಟನ್ಸ್ ಯಾವ್ದು ಏನೇನು ಅಂತ. ಮತ್ತೆ ಇನ್ನೊಂದೇನು ಗೊತ್ತಾ, ನಿಮಗೆ ಯೂಟ್ಯೂಬ್ ಎಲ್ಲ ನೋಡ್ಕೋಬಹುದು ಇದರಲ್ಲೇ ಕಂಪ್ಲೀಟ್ ನೋಡ್ಬೋದು ಎಲ್ಲ ಇದರಲ್ಲೇ. ಸರ್ ಯಾವ ಮೂವಿ ಬೇಕಾದ್ರೆ ನೋಡ್ಬೋದು, ಯಾವ ಸಾಂಗ್ ಆದ್ರೂ. ಸರ್ ಇದರಲ್ಲಿ ರೀಚಾರ್ಜ್ ಮಾಡ್ತಾ ಇರ್ಬೇಕಾ ಸರ್? ನಿಮ್ಗೆ 1 ಇಯರ್ ಸಬ್ಸ್ಕ್ರಿಪ್ಷನ್ ಬರುತ್ತೆ, ಅದನ್ನ ಸಬ್ಸ್ಕ್ರಿಪ್ಷನ್ ತಗೋಬೇಕಾಗುತ್ತೆ ನೀವು ವೆಹಿಕಲ್. ನಿಮ್ಗೆ ಸೌಂಡ್ ಎಫೆಕ್ಟ್ ಕೇಳ್ತೀನಿ ನೋಡ್ತಿರೋದು. ಈ ಒಂದು ಡಿಸ್ಪ್ಲೇ ಇದು ಕ್ವಾಲಿಟಿ ಸಖತ್ತಾಗಿದೆ, ಏನು ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಇದೆ ನೋಡ್ತಿರೋದು. ಹೌದಾ? ಆಗಲ್ಲ, ಇದರಲ್ಲಿ ಗೇಮ್ಸ್ ಆಡ್ಬೋದಾ? ಗೇಮ್ಸ್ ಆಡ್ಬೋದು. ಓಕೆ, ಆ ತರ ನಿಮ್ ಸಿಸ್ಟಮ್ ಅಲ್ಲಿ ನಮಗೆ ಕೋ ಡ್ರೈವರ್ಗೆ ಬೋರೇ ಆಗ್ಬಾರ್ದು, ಲಾಂಗ್ ಎಲ್ಲ ಹೋಗಿ ಬೋರೇ ಆಗ್ಬೋದು. ಆ ತರ ನಿಮ್ ಸೆಗ್ಮೆಂಟ್ ಅಲ್ಲಿ ನಿಮ್ಗೆ ಆ ತರ ಫೀಚರ್ಸ್ ಕೊಟ್ಟಿದ್ದಾನೆ ಇದರಲ್ಲಿ. ಇದ್ರಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ 4 ಬಂದು ವೆಂಟಿಲೇಟೆಡ್ ಸೀಟ್ ಬರುತ್ತೆ. ಎಲ್ಲ ವೆಂಟಿಲೇಟೆಡ್ ಸೀಟ್, ಇದನ್ನು ವೆಂಟಿಲೇಟೆಡ್. ಹೌದು, ಇದನ್ನು ವೆಂಟಿಲೇಟೆಡ್. ಹಾಗೇನೆ ಬ್ಯಾಕ್ ಸೈಡ್ ನೋಡ್ತಿರ್ಬೋದು, ಹಿಂದ್ಗಡೆ ಬಂದ್ಬಿಟ್ಟು ಈ ರೀತಿ ಇದೆ. ಸೊ ನನ್ನ ಪ್ರಕಾರ ಏನು ಅಂತಂದ್ರೆ ಈ ಇಂಟೀರಿಯರ್ದು ಲೆಗ್ ಸ್ಪೇಸ್ ಎಲ್ಲ ಸೂಪರ್ ಆಗೇ ಇದೆ. ಇಲ್ಲಿ ನೋಡ್ತಿರ್ಬೋದು ಏನು ಅಂತಂದ್ರೆ ತುಂಬಾ ಲೆಗ್ ರೂಮ್ ಇದೆ. ಪ್ಲಸ್ ಇಲ್ಲಿ ನೋಡ್ತಿರ್ಬೋದು ನನಗೂ ಕೂಡ ಏನು ಅಂತಂದ್ರೆ ಲೆಗ್ ರೂಮ್ ಚೆನ್ನಾಗಿದೆ. ಮತ್ತೆ ದೊಡ್ಡ ಡ್ಯಾಶ್ ಬೋರ್ಡ್, ಹೈಟೆಕ್ ಆಗಿರೋ ಡ್ಯಾಶ್ ಬೋರ್ಡ್, ಮತ್ತೆ ಫ್ಯಾನ್ಸಿ ಸ್ಟೇರಿಂಗ್ ಅಲ್ಲಿ ನೋಡ್ತಿರ್ಬೋದು 2-3 ಕಲರ್ ಇದೆ. ಇದೊಂದು ವೈರ್ಲೆಸ್ ಚಾರ್ಜಿಂಗ್, ಮತ್ತೆ ಇಲ್ಲಿ 2 ವೈರ್ಲೆಸ್ ಚಾರ್ಜಿಂಗ್, ಮತ್ತೆ ಮೊಬೈಲ್ ಹೋಲ್ಡರ್ಸ್. ರೇಟ್ ಬಂದು ನಿಮ್ಗೆ ರೇರು ವೈರ್ಲೆಸ್ ಚಾರ್ಜರ್ ಎಲ್ಲ ಇಲ್ಲ ಇದೆಯಾ? ಮತ್ತೆ ನಿಮ್ಗೆ ಹಿಂಗೆ ಓಪನ್ ಮಾಡಿ ಕಪ್ ಹೋಲ್ಡರ್ ಎಲ್ಲ ಇದೆ. ವೈರ್ಲೆಸ್ ಚಾರ್ಜರ್ ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ. ಓಕೆ, ಇಲ್ಲೇ ಇದೆ ವೈರ್ಲೆಸ್ ಚಾರ್ಜರ್ ಎಲ್ಲ. ಸೂಪರ್ ಆಗಿದೆ ಸರ್. ಮತ್ತೆ ಇದರಲ್ಲಿ ನಿಮ್ಗೆ ಸೌಂಡ್ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ ಸರ್. ಅರ್ಮನ್ ಕಡೆ ಕೊಟ್ಟಿದ್ದಾನೆ. ಟೋಟಲ್ ನಿಮ್ಗೆ 16 ಸ್ಪೀಕರ್ಸ್, 16 ಸ್ಪೀಕರ್ಸ್. ಓಕೆನಾ? ಇನ್ನೊಂದು ಏನಂತಂದ್ರೆ ಇದ್ರಲ್ಲಿ ಬಂದು ಕಂಪ್ಲೀಟ್ ಆಗಿ ಸಸ್ಪೆನ್ಷನ್. ಓಕೆನಾ? ವರ್ಲ್ಡ್ ಅಲ್ಲೇ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲೇ ನಿಮ್ಗೆ ಫಸ್ಟ್ ಡಾನ್ ವಿಂಚಿ ಸಸ್ಪೆನ್ಷನ್ ಅಂತ. ಡಾನ್ ವಿಂಚಿ ಸಸ್ಪೆನ್ಷನ್ ಅಂತ ಯಾವ ಗಾಡಿಲಿ ಇಲ್ಲ. ಸಸ್ಪೆನ್ಷನ್ ಬಂದು ಅಲ್ಟಿಮೇಟ್ ಅಲ್ಲಿ ಇದೆ. ಓಕೆನಾ? ಆರಾಮಾಗಿ ಇವಾಗ ನೀವು ಆಡಿ ಬಂದ್ರೆ ನೋಡಿರ್ಬೋದು, ಸೇಮ್ ಅದೇ ತರ ನಿಮ್ಗೆ ಸಸ್ಪೆನ್ಷನ್ ಮತ್ತು ಮಲ್ಟಿ ಸಗದಾಗಿದೆ. ಏನಂತಂದ್ರೆ ಸ್ಟಾರ್ಟಿಂಗ್ ಒಂದು ಮಾತು ನಾನು ಹೇಳಿದೆ, ಇದು ಆಡಿ BMW ತರನೇ ಇದೆ ಅಂತ. ಆಕ್ಚುಲಿ ಸರ್ ಅದನ್ನೇ ಹೇಳ್ತೇವೆ. ಆಕ್ಚುಲಿ ನಾನು ಸುಮ್ಮನೆ ಬಾಯಿ ಮತ್ತಿಗೆ ಹೇಳಿರೋದಷ್ಟೇ ಸರ್. ಇದು ನೋಡೋಕೆ ಅದಕ್ಕಿಂತ ಚೆನ್ನಾಗಿದೆ ಸರ್. ಗಾಡಿ ನಿಮ್ಗೆ ಫ್ಯೂಚರ್ ವೈಸ್ ಎಲ್ಲ ನಿಮ್ಗೆ ಅಡಾಸ್ ಲೆವೆಲ್ 2 ಪ್ಲಸ್ ಅಸಿಸ್ಟ್. ಓಕೆನಾ? ಇದರಲ್ಲಿ ಕಂಪ್ಲೀಟ್ ಇವಾಗ ನೀವು ಬೇರೆ ಸೆಟ್ ಮಾಡ್ಕೋಬಹುದು. ಅದೆಲ್ಲ ಫುಲ್ ಫೀಚರ್ಸ್ ಇಲ್ಲ, ಇದ್ರಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಫೀಚರ್ಸ್ ಕೊಟ್ಬಿಟ್ಟಿದ್ದಾರೆ. ಫುಲ್ ಲೋಡೆಡ್ ಗಾಡಿ. ಟೋಟಲ್ ನಿಮ್ಗೆ 6 ವೇರಿಯಂಟ್ಸ್ ಬರ್ತವೆ. AX, AX3, AX5, AX7, AX70, AX7 ಲಕ್ಸುರಿ. ಈ ನಿಮ್ಗೆ 3 ಆಲ್ಮೋಸ್ಟ್ 2 ಬೇಸ್ ವೇರಿಯಂಟ್ ಬರುತ್ತೆ, 2 ಮಿಡ್ ವೇರಿಯಂಟ್ ಬರುತ್ತೆ, 2 ಟಾಪ್ ಎಂಡ್ ಬರುತ್ತೆ. AX3 ಬಂದು ಬೇಸ್ ವೇರಿಯಂಟ್ಸ್, AX5, AX7 ಬಂದು ನಿಮ್ಗೆ ಮಿಡ್ ವೇರಿಯಂಟ್, AX70, AX7 ಲಕ್ಸುರಿ ಬಂದು ನಿಮ್ಗೆ ಟಾಪ್ ಎಂಡ್ ವೇರಿಯಂಟ್. ಓನ್ಲಿ ನಿಮ್ಗೆ AX7, AX7 ಲಕ್ಸುರಿಲಿ ಒಂದು 5 ಫೀಚರ್ ಡಿಫ್ರೆನ್ಸ್ ಬರುತ್ತೆ. ಓಕೆನಾ? ಪ್ರೈಸ್ ವೈಸ್ ಅಲ್ಲಿ ಹೋಗ್ತಾರೆ ನಿಮ್ಗೆ 2 lakh ಆನ್ ರೋಡ್ 2 lakh ಡಿಫ್ರೆನ್ಸ್ ಇರುತ್ತೆ ನಿಮ್ಗೆ. ಓಕೆನಾ? ಸ್ಟಾರ್ಟಿಂಗ್ ಪ್ರೈಸ್ ಓಕೆನಾ ಫುಲ್ ಕಂಪ್ಲೀಟ್ ಆನ್ ರೋಡ್ ಹೇಳ್ತಾ ಇದೀನಿ. ನಿಮ್ಗೆ ಬೇಸ್ ವೇರಿಯಂಟ್ ಸ್ಟಾರ್ಟಿಂಗ್ ನಿಮ್ಗೆ ಆನ್ ರೋಡ್ 18,78,000 ಆಗುತ್ತೆ ನಿಮ್ಗೆ. 18,78,000ದಿಂದ ಸ್ಟಾರ್ಟಿಂಗ್ ಫುಲ್ ಆನ್ ರೋಡ್ ಪ್ರೈಸ್ ಸ್ಟಾರ್ಟ್ ಆಗೋದು. ಓಕೆನಾ? ಹೌದು, ಬ್ಯಾಂಗ್ಳೂರ್ ನಿಮ್ಗೆ ಕಂಪ್ಲೀಟ್ ಟಾಪ್ ಎಂಡ್ ವೇರಿಯಂಟ್ ಬಂದು ನಿಮ್ಗೆ 28 lakh ಆಗುತ್ತೆ. 10 ಲಕ್ಷ ಜಾಸ್ತಿ. ಹೌದು, 10 ಲಕ್ಷ 19 ಆಗುತ್ತೆ, 28 ಆಗುತ್ತೆ ನಿಮ್ಗೆ. ಟಾಪ್ ಎಂಡ್ ಅದು ಕಂಪ್ಲೀಟ್ ಟಾಪ್ ಎಂಡ್ ವೇರಿಯಂಟ್. ಫ್ಯೂಚರ್ ತುಂಬಾ ಡಿಫ್ರೆನ್ಸ್ ಇರುತ್ತೆ ನಿಮ್ಗೆ. ಓಕೆನಾ? ಅಂದ್ರೆ ಸರ್ ಏನು ಅಂತಂದ್ರೆ ನಮ್ದೊಂದು ಬಜೆಟ್ 20 ರಿಂದ 25 ಲಕ್ಷ ಅಂದ್ರೆ ಸೂಪರ್ ಆಗಿರೋ ಗಾಡಿ ಸಿಗುತ್ತೆ. ಹೌದು, ನಿಮ್ಗೆ AX7 ಅಂತ ಬರುತ್ತೆ ನಿಮ್ಗೆ. ಓಕೆನಾ? 23,40,000 ಆಗುತ್ತೆ ಸರ್ ನಿಮ್ಗೆ. ಗಾಡಿ ಸೇಮ್ ನಿಮ್ಗೆ ಟಾಪ್ ಎಂಡ್ ತರನೇ ಇರುತ್ತೆ. ಮ್ಯಾಗ್ವಿಲ್ಸ್ ಬರುತ್ತೆ, ಫಾಗ್ ಲ್ಯಾಂಪ್ ಫ್ರಂಟ್ ಲುಕ್ ಅಲ್ಲಿ ಫಾಗ್ ಲ್ಯಾಂಪ್ ಇರಲ್ಲ. ಇನ್ನು ಕಂಪ್ಲೀಟ್ ಆಗಿ ನಿಮ್ಗೆ 4 ಮ್ಯಾಗ್ವಿಲ್ ಕೊಡ್ತಾನೆ, 4 ಡಿಸ್ಪ್ಲೇ ಕೊಡ್ತಾನೆ, 6 ಏರ್ ಬ್ಯಾಗ್ ಕೊಡ್ತಾನೆ,
ಸೀಟ್ಸ್ ಕೊಡ್ತಾನೆ, ಲೆದರ್ ಸ್ಟೇರಿಂಗ್ ಕೊಡ್ತಾನೆ, ಸೇಮ್ ಸಿಸ್ಟಮ್ ಕೊಡ್ತಾನೆ, ಸೇಮ್ ಸನ್ರೂಫ್ ಕೊಡ್ತಾನೆ. ನಿಮ್ಗೆ ಸ್ಪೀಕರ್ಸ್ ಕಡಿಮೆ ಆಗುತ್ತೆ, ಇದ್ರಲ್ಲಿ 16 ಸ್ಪೀಕರ್ಸ್, ಅದ್ರಲ್ಲಿ ನಿಮ್ಗೆ ಓನ್ಲಿ 6 ಸ್ಪೀಕರ್ಸ್ ಮಾತ್ರ ಬಂದಿರುತ್ತೆ ವೆಹಿಕಲ್ ಅಲ್ಲಿ. ಅದೊಂದು ಕಾಂಪ್ಲಿಕೇಟೆಡ್ ಆಗುತ್ತೆ ನಿಮ್ಗೆ. ವೆಂಟಿಲೇಟೆಡ್ ಸೀಟ್ ಬರೋದಿಲ್ಲ, ಮತ್ತೆ ಪವರ್ ಮೊಬೈಲ್ ಸೀಟ್ಸ್ ಬರಲ್ಲ. 540 ಡಿಗ್ರಿ ಕ್ಯಾಮ್ರಾನು ಕೊಡ್ತೀವಿ ಸರ್. ಅಡಾಸ್ ಇರಲ್ಲ, ಅಡಾಸ್ ಇರೋದಿಲ್ಲ. ಏಡಸ್ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ಅಂದ್ರೆ ಸರ್ ಇವಾಗ ಏನ್ ಗೊತ್ತಾ, ಒಬ್ಬೊಬ್ರಿಗೆ ಅವಶ್ಯಕತೆ ಇರುತ್ತೆ, ಒಬ್ಬೊಬ್ರಿಗೆ ಅವಶ್ಯಕತೆ ಇರಲ್ಲ. ಅದು ಕರೆಕ್ಟ್ ಆಗಿ ಯೂಸ್ ಮಾಡೋರಿಗೆ ಸರ್ ಅದನ್ನೇ ನಾನು ಹೇಳಿದ್ದು. ಅವಶ್ಯಕತೆ ಇಲ್ಲ ಅಂತಂದ್ರೆ ನಮ್ಮ ಒಂದು ಇಂಡಿಯನ್ ಡ್ರೈವರ್ಸ್ ಇದಾರಲ್ಲ, ಏಡಸ್ ಗೆ ಯೂಸ್ ಟು ಆಗಿಲ್ಲ ಇನ್ನು ಒಂದು 4-5 ಇಯರ್ಸ್ ಬರ್ಬೇಕು. ಏಡಸ್ ಇದ್ರೇನೆ ನಾನು ಗಾಡಿ ಓಡಿಸೋದು ಅಂತ ಹೇಳೋ ಲೆವೆಲ್ ಬರುತ್ತೆ. ಅದನ್ನ ಯೂಸ್ ಮಾಡೋದು ಗೊತ್ತಾಗಬೇಕು ನಮ್ಗೆ. ಅದನ್ನ ಯೂಸ್ ಮಾಡೋದು ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ನಾವು ಯೂಸ್ ಮಾಡಬಹುದು. ಅದೆಲ್ಲವೂ ಕರೆಕ್ಟ್ ಆಗಿ ಯೂಸ್ ಮಾಡಕ್ ಬರೋದಿಲ್ಲ ಅಷ್ಟೇ. ಹೌದು. ಸೊ ಏಡಸ್ ಬೇಕು ಅಂತಂದ್ರೆ ನನ್ನ ಒಂದಷ್ಟು ಒಪಿನಿಯನ್ ಅಷ್ಟೇ, ನೀವು ಅದಕ್ಕೆ ಬೇಜಾರು ಮಾಡ್ಕೋಬೇಡಿ, ಅದು ನಿಮಗೆ ಬಿಟ್ಟಿರೋದು. ಸೊ ನಾವೆಲ್ಲ ಏನು ಅಂತಂದ್ರೆ ಹಳೆ ವಿಲ್ಲಿಸ್ ಜೀಪ್ ಅಲ್ಲಿ ಡ್ರೈವಿಂಗ್ ಕಲ್ತವ್ರು. ಸೊ ನಮಗೆಲ್ಲ ಏಡಸ್ ಬೈಕ್ ಓಡ್ಸಕ್ಕೆ RX ಅಲ್ಲಿ ಕಲ್ತವ್ರು. ನಮಗೆಲ್ಲ ಏಡಸ್ ABS ಎಲ್ಲ ಬೇಕು ಅಂತಿಲ್ಲ, ಬಟ್ ಇದ್ರೆ ಒಳ್ಳೇದು. ಓಕೆನಾ? ಪಾರ್ಕಿಂಗ್ ಬ್ರೇಕ್ ಕೊಡ್ತಾನೆ ವೆಹಿಕಲ್ ಅಲ್ಲಿ, ಬಟನ್ ಸಿಸ್ಟಮ್ ಅಲ್ಲಿ ಇರುತ್ತೆ ಕಂಪ್ಲೀಟ್ ಆಗಿ. ಓಕೆ ಸರ್, ಇದು ಕ್ಲೋಸಿಂಗ್ ಇದೆಯಲ್ವಾ? ಹೌದು, ಕ್ಲೋಸಿಂಗ್. ಓಕೆ ಸರ್, ಈಗ ಒಂಥರ ಫಿನಿಶಿಂಗ್ ಚೆನ್ನಾಗಿದೆ ಅಲ್ವಾ? ನಿಮ್ಗೆ ನೋಡಿ ಅಲ್ಲೂ ಬರುತ್ತೆ, ನಿಮ್ಗೆ ಇಲ್ಲೂ ಬೇಕಾದ್ರೆ 2 ಡಿಸ್ಪ್ಲೇ ಒಂದೇ ಸಿಂಕ್ ಮಾಡ್ಕೋಬಹುದಾ? ಹೌದು, ಸಿಂಕ್ ಎಲ್ಲ ಸಪರೇಟ್ ಗಾಡಿ ಸ್ಟಾಪ್ ಅಲ್ಲಿ ನಿಲ್ಸಿದ್ರೆ ಗಾಡಿ ಇಲ್ಲೂ ಬೇಕಾದ್ರೆ ಯೂಟ್ಯೂಬ್ ಪ್ಲೇ ಮಾಡ್ಕೋಬಹುದು. ಓಕೆ ಓಕೆ ಓಕೆ, 2 ಯೂಟ್ಯೂಬ್. ಹೌದು, ನಿಮ್ಗೆ ಇಲ್ಲೂ ಆಪ್ಷನ್ಸ್ ಇದೆ. ನಿಮ್ಗೆ ಬೇಕಾದ್ರೆ ನೀವು ಇಲ್ಲೂ ಇದು ಮಾಡ್ಕೋಬಹುದು, ಪ್ಲೇ ಮಾಡಬಹುದು. ನೋಡಿ ಆಪ್ಷನ್ಸ್ ಅಲ್ಲಿ ಒಂದು, ಬೇಕಾದ್ರೆ ಇಲ್ಲಿ ಇನ್ನೊಂದು. ಇಲ್ಲ, ಅಲ್ಲಿ ಸ್ಟಾಪ್ ಆಗುತ್ತೆ ಅವಾಗ. ಓ ಹೌದಾ? ಅಂದ್ರೆ ಸಾಂಗ್ಸ್ ಎಲ್ಲ ಸೌಂಡ್ ಎಫೆಕ್ಟ್ ಬೇಕಲ್ಲ. ಓಕೆ 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 ಓಕೆ, ಸ್ಟಾಪ್ ಆಗುತ್ತೆ ಅಲ್ಲಿ. ಓಕೆ ಓಕೆ, ಅಂದ್ರೆ 2 ಇದು ಬರುತ್ತೆ, ಮಾನಿಟರ್ 2 ಬರುತ್ತೆ. ಹೌದು. ಕ್ವಶನ್ ಎಲ್ಲ ಬಂದು ನಮ್ಗೆ ಸಿಸ್ಟಮ್ ಸಂಬಂಧಪಟ್ಟಿದ್ದು. ಇದು ವಾಲ್ಯೂಮ್ ಜಾಸ್ತಿ ಮಾಡೋದು, ಇದು ವಾಲ್ಯೂಮ್ ಡೌನ್ ಮಾಡೋದು. ಓಕೆ ಓಕೆನಾ? ಇದು ಬಂದು ನಿಮ್ಗೆ ಸ್ಟೇಷನ್ ಚೇಂಜ್ ಮಾಡೋದು, FM ಆಗಲಿ ಸಾಂಗ್ಸ್ ಅಲ್ಲಿ ಚೇಂಜ್ ಮಾಡೋದು ನಿಮ್ಗೆ. ಇದು ಕಂಪ್ಲೀಟ್ ಆಗಿ ಬಂದು ನಿಮ್ಗೆ ಸಿಸ್ಟಮ್ ಇದು ಅಡಾಸ್ದು ಲೈನ್ ಕೀಪ್ ಅಸಿಸ್ಟ್. ಇದು ನಿಮ್ಗೆ ಕ್ರೂಸ್ ಕಂಟ್ರೋಲ್ದು. ಇದು ಬಂದು ನಿಮ್ಗೆ ಮೆನ್ಯೂಸ್ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ನಿಮ್ಗೆ ಅಡಾಸ್ ಡ್ರೈವ್ ಅಸಿಸ್ಟ್, ನ್ಯಾವಿಗೇಷನ್ ನಾವು ಇಲ್ಲೂ ಬೇಕಾದ್ರೆ ಇದು ಮಾಡ್ಕೋಬಹುದು. ಡ್ರೈವರ್ ಮತ್ತೆ ಕೋ ಡ್ರೈವರ್ ಎರಡರಲ್ಲೂ ಇದನ್ನ ನ್ಯಾವಿಗೇಷನ್ ಅಲ್ಲೂ ಮಾಡ್ಕೋಬಹುದು, ಇಲ್ಲೂ ಮಾಡ್ಕೋಬಹುದು. ಇನ್ಬಿಲ್ಟ್ ಕೊಟ್ಟಿರ್ತಾನೆ ನಿಮ್ಗೆ ವೆಹಿಕಲ್ ಅಲ್ಲಿ. ಇನ್ನೊಂದು ಇಷ್ಟ ಆಗಿದೆ ಗೊತ್ತಾ ಸರ್, ಇದರ ವಿಂಡ್ಶೀಲ್ಡ್ ಸರ್ ನೋಡಿ ಎಷ್ಟು ಚೆನ್ನಾಗಿ. ಹೌದೌದು, ಕ್ಲಾರಿಟಿ ಚೆನ್ನಾಗಿದೆ, ಎಲ್ಲ ನೀಟಾಗಿ ಕಾಣುತ್ತೆ. ಇನ್ನೊಂದೇನು ಅಂತಂದ್ರೆ ಹಿಂದೆನೂ ಕಾಣುತ್ತೆ, ಹಿಂದೆನೂ ಗಾಡಿ ದೊಡ್ಡದಿರ್ಬೋದು, ಬಟ್ ರೇರ್ ಮಿರರ್ ನೀಟಾಗಿ ಕಾಣ್ತಿದೆ, ವಿಸಿಬಿಲಿಟಿ ಚೆನ್ನಾಗಿದೆ. ಮತ್ತೆ ನಿಮ್ಗೆ ರೇರ್ ಬಂದು ನಿಮ್ಗೆ ಇದು ವಿಂಡ್ಶೀಲ್ಡ್ ಇದು ಕೊಟ್ಟಿರ್ತಾನೆ. ಇದು ಓಕೆ ಓಕೆ, ಸನ್ಶೇಡ್ ಅಲ್ವಾ? ಸನ್ಶೇಡ್ ಬರುತ್ತೆ. ಸನ್ಶೇಡ್ 4 ವಿಂಡೋಗೂ ಬರುತ್ತೆ ಸರ್. ನಿಮ್ಗೆ ಯಾವಾಗಲೂ ಬ್ಯಾಕ್ ಮಾತ್ರ. ಓಕೆ ಓಕೆ, ಅಂದ್ರೆ ರೇರ್ ಸೈಡ್ ಮಾತ್ರ ಸನ್ಶೇಡ್ ಬರೋದು, ಮುಂದ್ಗಡೆಗೆ ಬರಲ್ಲ ಸರ್. ಇದು ಎಷ್ಟು ಪ್ರೀಮಿಯಂ ಆಗಿದೆ ಸರ್. ಫುಲ್ ನಿಮ್ಗೆ ಇದು ಆಟೋ ಬರುತ್ತೆ, ಮತ್ತೆ ಗ್ಲಾಸ್ ಹೋಲ್ಡರ್. ಇದು ಸನ್ ರೂಫ್, ಫುಲ್ ಪ್ಯಾನರಾಮಿಕ್ ಸನ್ ರೂಫ್ ಕೊಡ್ತಾನೆ, ದೊಡ್ಡ ಸನ್ ರೂಫ್ ನೋಡ್ತಿರ್ಬೋದು ಸರ್. ಒಂದು 70% ರೂಫ್ ಓಪನ್ ಆಗುತ್ತಲ್ಲ, 30% ಮಾತ್ರ ಅಲ್ಲಿ ಮಾತ್ರ, ರೇರ್ ಸೈಡ್ ಮಾತ್ರ ನಿಮ್ಗೆ. ಅದು ಇದು 3 ರೂಫ್, ಇದು ಸನ್ ರೂಫ್. ಓಕೆ 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 ಓಕೆ, ಇಷ್ಟು ಓಪನ್ ಆಗುತ್ತೆ. ಅದು 3 ರೂಫ್ ಇರುತ್ತೆ ನಿಮ್ಗೆ. ಕ್ಲೋಸ್ ಮಾಡ್ಕೊಂಡು ಬೇಕಾದ್ರೆ ಓಡಿಸ್ಬೋದು ಗಾಡಿನ. ಅಂದ್ರೆ ಮಕ್ಳಿರೋರು ಗಾಡಿ ತಗೊಳಂಗಿದ್ರೆ ಅವರಿಗೆ ಮಕ್ಳಿಗೆ ಬೇಜಾರಾಗಂಗಿಲ್ಲ. ಸಣ್ಣ ರೂಫ್ ಬೇಕು, ಸಣ್ಣ ರೂಫ್ ಬೇಕು, ಮಕ್ಳು ಕೇಳೋದು ಅದೇ ತಾನೆ. ಲಕ್ಸುರಿ ಸರ್, ತುಂಬಾ ಲಕ್ಸುರಿ ಇದೆ, ಲಕ್ಸುರಿ ತುಂಬಾ ಇದೆ. ನಾನು ಯಾವುದೋ ಒಂದು BMW ಕಾರಲ್ಲಿ ಲಾಸ್ಟ್ ವೀಕ್ ಓಡಾಡಿದೆ ಒಬ್ರು ಡೀಲರ್ ಜೊತೆಯಿಂದ. ಅದು ಒಂದು XCV, ಬಟ್ ಅದು ಇಷ್ಟೊಂದು ಪ್ರೀಮಿಯಂ ಆಗಿರ್ಲಿಲ್ಲ. ಆಕ್ಚುಲಿ ಇದು ಸಖತ್ ಪ್ರೀಮಿಯಂ ಆಗಿದೆ. ಹೌದು. ಮತ್ತೆ ನೋಡಿ ಕಂಪ್ಲೀಟ್ ಆಗಿ 540 ಡಿಗ್ರಿ ಕ್ಯಾಮ್ರಾ ಬರುತ್ತೆ ನಿಮಗೆ. ಓಕೆ ಸರ್, ನೋಡಿ ಹೌದಲ್ಲ. ಓಕೆ 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 ಓಕೆ, ಯಾವ ಪೋರ್ಷನ್ ಅಲ್ಲಿ ಇದೀವಿ ಎಲ್ಲ ನಿಮ್ಗೆ ಕಂಪ್ಲೀಟ್ ಆಗಿ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಎಲ್ಲ ಇಲ್ಲೇ ಗೊತ್ತಾಗುತ್ತಲ್ಲ, 3D ಎಲ್ಲ 3D ಕ್ಯಾಮರಾಸ್ ಸಾಕು ಸರ್. ಇನ್ಫಾರ್ಮೇಶನ್ ಇಷ್ಟಿದ್ರೆ ಸಾಕಲ್ವಾ? ಹಿಂದೆ ಮುಂದೆ ಎಲ್ಲ ನಿಮ್ಗೆ ತಿಳ್ಕೋಬಹುದು. ಏನು ಅಂತಂದ್ರೆ ಕೆಲವೊಂದ್ ಕಡೆ ಪ್ರಾಣಿಗಳೆಲ್ಲ ಟೈರ್ ಒಳಗೆ ಮಲಗಿರೋದೆಲ್ಲ ಇರುತ್ತೆ, ಎಲ್ಲ ಪಾರ್ಕಿಂಗ್ ಮಾಡಿದ್ರೆ. ಈ ತರ ಇದೊಂದು ಫೀಚರ್ಸ್ ಇದ್ರೆ ಜಸ್ಟ್ ಹಿಂಗ್ ನೋಡಿದ್ರೆ ಎಲ್ಲ ನೀಟ್ ಅಂಡ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಹಿಂಗೂ ನೋಡ್ಕೋಬಹುದು, ಪ್ಲಸ್ ಇಲ್ಲೂ ಇನ್ಫಾರ್ಮೇಶನ್. ಇದು ಬಂದು ನಿಮ್ಗೆ ಇಂಜಿನ್ ಅಲ್ಲಿ ನೋಡ್ತೀರಾ ಅಂತಂದ್ರೆ ಡೀಸೆಲ್ ಅಲ್ಲಿ ಬರುತ್ತೆ, ನಿಮ್ಗೆ ಪೆಟ್ರೋಲ್ ಅಲ್ಲಿ ಬರುತ್ತೆ. ಆಪ್ಷನ್ಸ್ 2 ಇದೆ ನಿಮ್ಗೆ. ಡೀಸೆಲ್ ಅಲ್ಲಿ ಬಂದು ನಿಮ್ಗೆ 2.2 ಲೀಟರ್ ಇಂಜಿನ್ ಬರುತ್ತೆ, ಪೆಟ್ರೋಲ್ ಅಲ್ಲಿ ಬಂದು ನಿಮ್ಗೆ 2 ಲೀಟರ್ ಇಂಜಿನ್ ಬರುತ್ತೆ. T0 ಅಂತ ಇಂಜಿನ್ ಬರುತ್ತೆ ಪೆಟ್ರೋಲ್ ಅಲ್ಲಿ. ಡೀಸೆಲ್ ಅಲ್ಲಿ ಬಂದು ನಿಮ್ಗೆ ಎಮ್ಹಾಕ್ ಇಂಜಿನ್ ಇಂಜಿನ್ ಸೇಮ್ ಕಂಟಿನ್ಯೂ ಮಾಡಿದ್ದಾರೆ. ಇಂಜಿನ್ ದೆಲ್ಲ ಪವರ್ ಎಲ್ಲ ಬಂದು ನಿಮ್ಗೆ 180 ಬರುತ್ತೆ ಡೀಸೆಲ್ ಅಲ್ಲಿ. 420 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಅಂದ್ರೆ ನಿಮ್ಗೆ ಮೈಲೇಜ್ ವೈಸ್ ಏನಾದ್ರು ಹೋಗ್ತೀರಾ ಅಂತಂದ್ರೆ ಕಂಪ್ಲೀಟ್ ಮೈಲೇಜ್ ಕಂಪ್ನಿ ಫೀಡ್ಬ್ಯಾಕ್ ಬಂದು ನಿಮಗೆ
70 to 80 ಕಿಲೋಮೀಟರ್ಸ್, ಕಸ್ಟಮ್ ಸ್ಪೀಡ್ ಹೋಗೋದು ನಿಮಗೆ 50 to 60 ಕಿಲೋಮೀಟರ್ ಬರುತ್ತೆ ನಿಮಗೆ. ಡೀಸೆಲ್ ಅಲ್ಲ ಸರ್? ಡೀಸೆಲ್ ಅಲ್ಲಿ ಯಾವುದು 15 ರಿಂದ 16 ಕಿಲೋಮೀಟರ್, ಕಂಪನಿಯವರು 15 ಕಿಲೋಮೀಟರ್. ಇವೆಲ್ಲ ನಿಮ್ಗೆ ಬಂದೇ ಬರುತ್ತೆ ಜಾಸ್ತಿ. ಯಾವುದೇ ಡೀಸೆಲ್ ವರ್ಷನ್ ಹೋಗ್ತಿರೋದ್ರೂ ಮಿನಿಮಮ್ 15-16 ಬಂದೇ ಬರುತ್ತೆ. ಅಂದ್ರೆ ಡಿಪೆಂಡ್ ಅಪಾನ್ ಡ್ರೈವಿಂಗ್ ಕಂಡೀಷನ್, ಏನು ಡ್ರೈವ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವೆಲ್ಲ 160, 180 ಹೋಗ್ಬಿಟ್ಟು ಮೈಲೇಜ್ ಬಂದ್ರೆ ಯಾವುದೇ ಕಂಡಕ್ಟ್ ಬರಲ್ಲ. 180, 100 ಮೇಲೆ ಹೋದ್ರೇನೆ 120 ಕ್ರಾಸ್ ಆದ್ರೇನೆ ಇದು ಡೀಸೆಲ್ ನ ಲಸಿ ಕುಡ್ದಂಗೆ ಕುಡ್ದೆ ಡೀಸೆಲ್. ಯಾಕೆಂತಂದ್ರೆ 4 ಸಿಲಿಂಡರ್ ಓಪನ್ ಆಗಿ ಹೋಗ್ಬೇಕಲ್ಲ. ಪವರ್ ಹಂಗೆ ಇರುತ್ತೆ, ಟಾರ್ಕ್ ಹಂಗೆ ಇರುತ್ತೆ, ಅಲ್ಲಿ ನಿಮ್ಗೆ ಕನ್ಸ್ಯೂಮಬಲ್ ಆಗೇ ಆಗಿರುತ್ತೆ. ನೀವು 100 ಒಳಗಡೆ ಮೇಂಟೈನ್ ಮಾಡ್ತಂದ್ರೆ ಆರಾಮಾಗಿ ಮೈಲೇಜ್ ತೆಗಿಬಹುದು ಸರ್. ಇನ್ನೊಂದು 2200 cc ಇಂಜಿನ್ ಇರೋದು. ಕೆಲವರು ಯೋಚನೆ ಮಾಡ್ಬೋದು, ಸ್ಕಾರ್ಪಿಯೋಗೆ, ಹಳೆ ಸ್ಕಾರ್ಪಿಯೋಗೆಲ್ಲ 2600 cc ಇಂಜಿನ್, 500 cc ಇಂಜಿನ್ ಇದೆ, ಇದಕ್ಕೆ 2200 cc. ಆ BS3 3000 cc ಇಂಜಿನ್ ಒಂದೇ, BS6 2200 cc ಇಂಜಿನ್ ಒಂದೇ ಆಕ್ಚುಲಿ, ಅಲ್ವಾ ಸರ್? ಹೌದು. ಅಂದ್ರೆ ನಿಮ್ಗೆ ಪವರ್ ಅದರಲ್ಲಿ ಕಡಿಮೆ, ಇದ್ರಲ್ಲಿ ಪವರ್ ಎಲ್ಲ ಜಾಸ್ತಿ. ಹೌದು, BSP ನೇ ಜಾಸ್ತಿ ಇದೆ. ಸೊ ಗೆಳೆಯರೆ ನೋಡ್ತಿರ್ಬೋದು, ಇದು ಈ ಒಂದು ವೆಹಿಕಲ್ನ ಕೀ ನೋಡ್ತಿರ್ಬೋದು ಎಷ್ಟು ಸ್ಟೈಲಿಶ್ ಆಗಿದೆ ಅಂತ. ಯಾವುದೇ ಒಂದು ಪ್ರೀಮಿಯಂ ಕಾರ್ಗೂ ಕಮ್ಮಿ ಇಲ್ಲ. ದೊಡ್ಡ ಪ್ರೀಮಿಯಂ ಬ್ರ್ಯಾಂಡ್ಸ್ ಬರುತ್ತಲ್ವಾ, ಸೇಮ್ ಆ ಕೀ ತರನೇ ಇದೆ ಆಕ್ಚುಲಿ. 4 ಬಟನ್ ಬರುತ್ತೆ ಸರ್. ಇದು ಕೀಲೆಸ್ ಎಂಟ್ರಿ ತಾನೆ? ಕೀಲೆಸ್ ಎಂಟ್ರಿ ಸರ್. ಕೀಲೆಸ್ ಎಂಟ್ರಿ ಇದೊಂದು ಜೋಬಲ್ ಇದ್ರೆ ಸ್ಟಾರ್ಟ್ ಆಗುತ್ತೆ ಗಾಡಿ ಆಟೋಮೆಟಿಕ್. ನಾವು ಕೀಲೆಸ್ ಎಂಟ್ರಿ ನಿಮ್ಗೆ ಹೊರಗಡೆ ಇದ್ರೆ ಸಾಕು. ಮತ್ತೆ ಇನ್ನೊಂದು ಏನ್ ಗೊತ್ತಾ, ಇದರಲ್ಲಿ ಅಲೆಕ್ಸಾ ಆಟೋನಾಕ್ಸ್ ಎಲ್ಲ ಇನ್ಬಿಟ್ಟು ಬಂದಿರುತ್ತೆ. ಓಕೆ ಅಲೆಕ್ಸಾ ಎಲ್ಲ ಸಿಗುತ್ತೆ. ಮೊಬೈಲ್ ಅಲ್ಲೇ ಗಾಡಿನ ಆಟೋಮೆಟಿಕ್ ವೇರಿಯಂಟ್ ಇತ್ತು ಅಂದ್ರೆ ಮೊಬೈಲ್ ಗಾಡಿ ಲಾಕ್ ಮಾಡ್ಬೋದು, ಅನ್ಲಾಕ್ ಮಾಡ್ಬೋದು, ಗಾಡಿ ಸ್ಟಾರ್ಟ್ ಸ್ಟಾಪ್ ಮಾಡ್ಬೋದು, ಮೊಬೈಲ್ ಅಲ್ಲೇ ಸನ್ ರೂಫ್ ಓಪನ್ ಮಾಡ್ಬೋದು, AC ಆನ್ ಮಾಡ್ಬೋದು. ನೀವು ಎಲ್ಲೇ ಇರಿ ಸರ್, ಓಕೆನಾ? ಅಂದ್ರೆ ಒಂದು 2 years ಒಂದು ಸಬ್ಸ್ಕ್ರಿಪ್ಷನ್ ಇರುತ್ತೆ ನಿಮಗೆ ಅಡರ್ನೆಸ್ ಅಲ್ಲಿ. ಅದನ್ನ ಅಡರ್ನೆಸ್ ಮಾಡ್ಕೊಂಡು ನಾವು ಮೊಬೈಲ್ ಆಪರೇಟ್ ಮಾಡ್ಬೋದು ಗಾಡಿನ. ಸಬ್ಸ್ಕ್ರಿಪ್ಷನ್ ಗಾಡಿ ಮೂವ್ ಮಾಡಕ್ಕಾಗಲ್ಲ ಅಷ್ಟೇ. ಗಾಡಿ ಕೀ ಒಳಗಡೆ ಇರಬಾರ್ದು, ಔಟ್ ಸೈಡ್ ಇರಬೇಕು ಬಿಡಿ. ಅದು ಇನ್ನೊಂದು 5 years ಅಲ್ಲಿ ಗಾಡಿ ಮೂವ್ ಮಾಡೋದು ಬಂದ್ಬಿಡುತ್ತೆ ಬಿಡಿ. ಇನ್ನೇನಿದೆ, ಎಲ್ಲ ಬಂದಾಯ್ತಲ್ಲ. ಇನ್ನು ಸ್ಟೇರಿಂಗ್ ತಿರುಗಿಸೋದೇನು ದೊಡ್ಡ ವಿಷಯ. ರೋಬೋಟ್ ಗಾಡಿ ಕಂಫರ್ಟ್ ನಿಮಗೆ ಫುಲ್ ಸ್ಮೂತ್ ತಿರುಗಿಸಿ ಸರ್ ಅನ್ಸುತ್ತೆ ನೋಡೋಣ. ಫುಲ್ ಒಂದು ಯೂಟರ್ನ್. ರನ್ನಿಂಗ್ ರೇಸ್ ನೋಡಿ ನಿಮಗೆ ಸಾಕು ಸರ್. ಒಂದೇ ಟರ್ನಿಂಗ್ ಅಲ್ಲಿ ತಿರ್ಸ್ಕೋಬಹುದು ಗಾಡಿ ಅಲ್ವಾ? ಗಾಡಿ ಚೆನ್ನಾಗಿದೆ, ರನ್ನಿಂಗ್ ರೇಸ್ ಚೆನ್ನಾಗಿದೆ ಗಾಡಿ. ಅಂದ್ರೆ ನಾನು ಸೀಟ್ ಬೆಲ್ಟ್ ಹಾಕಿಲ್ಲ, ಅದಕ್ಕೆ ವಾರ್ನಿಂಗ್ ಬಜರ್ ಬರ್ತಾ ಇದೆ. ಇವಾಗ 7 ಮೆಂಬರ್ಸ್ ಸೀಟ್ ಬೆಲ್ಟ್ ಕಂಪಲ್ಸರಿ ಇವಾಗ. ಹೌದಾ? ಅಂದ್ರೆ 7 ಜನ ನಿಮಗೆ ಸೌಂಡ್ ಬರ್ತಾ ಇರುತ್ತೆ. ಓಕೆ ಮತ್ತೆ ಅಲ್ಲಿ ನೋಡ್ತಾ ಇರುತ್ತೆ ನಮಗೆ. ಓಕೆ ಸೊ ನೋಡಿದ್ರೆ ಇದಿಷ್ಟು ಬಂದು ಈ ಒಂದು XUV 7XO ಗಾಡಿ ಏನಿದೆ ಇದಕ್ಕೆ ಸಂಬಂಧಪಟ್ಟ ಮಾಹಿತಿ. ಏನು ಅಂತಂದ್ರೆ ಶೋರೂಮ್ ಬಂದು ಅಲ್ಲಿ ನೋಡ್ತಿರ್ಬೋದು, ಅದು ಬಂದ್ಬಿಟ್ಟು ಕುಣಿಗಲ್ ಬೈಪಾಸ್ ಮೈಕಾನ್ ವೈರ್ಸ್ ಆಪೋಸಿಟ್ ಅಲ್ಲೇ ಇರೋದು. ಸೊ ಸರ್ದು ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೀವು ಖಂಡಿತವಾಗ್ಲೂ ಆಫೀಸ್ ಅವರ್ಸಲ್ಲಿ ಫೋನ್ ಮಾಡಿ ನಿಮಗೆ ಬೇಕಾದ ಮಾಹಿತಿನ ಪಡ್ಕೋಬಹುದು. ಪ್ಲಸ್ ಟೆಸ್ಟ್ ಡ್ರೈವ್ ಬೇಕಾದ್ರೆ ತಗೋಬಹುದು ಈ ಗಾಡಿನ. ಸೊ ಇದಿಷ್ಟು ಹೇಳ್ತಾ ಇನ್ನಷ್ಟು ವಿಡಿಯೋಗಾಗಿ ನನ್ನ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ. ಸರ್ ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು.